ಸುಮಂತ್ ಗೇರುಕಟ್ಟೆಯವ, ಸಾಂಬೋಳ್ಯದವ, ಅಲ್ಲಿ ಹೇಳಿ ಕೇಳಿ ದೇವಸ್ಥಾನಗಳು ಅದು ಇದು ಜಾತ್ರೋತ್ಸವಗಳು ನಡೆಯುವಂತಹ ಪ್ರದೇಶ. ಸೊ ಅಲ್ಲಿ ಹೋಗಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ಅವರಿಗೆ ಜ್ಞಾನ ಇದೆ. ಅದಕ್ಕೆ ಸುಮಂತ್ ಕೇಸಲ್ಲಿ ತಲೆ ಹಾಕ್ತಾ ಇಲ್ಲ. ಇಲ್ಲಿ ನಕಲಿ ಹಿಂದುತ್ವಧಾರಿಗಳು ಅಂತ ನಾಯಕ ಪಟ್ಟವನ್ನು ಗಳಿಸ್ಕೊಂಡು ಯಾವುದೋ ಒಂದು ಧರ್ಮದ ವಿರುದ್ಧವಾಗಿ ಪಿತೂರಿ ನಡೆಸುವಂತಹ ಸಂದರ್ಭದಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಮಾಡೋದಕ್ಕೆ ಮುಂದೆ ಬರುವಂತಹ ವ್ಯಕ್ತಿಗಳನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕೆ ಸುಮಂತ್ ಕೇಸಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ? ಬೆಳ್ತಂಗಡಿಯ ಗೇರುಕಟ್ಟೆ ಸಾಂಬೋಳ್ಯದ ಯುವಕ ಸುಮಂತ್ನ ಕೊಲೆ ಪ್ರಕರಣ ಅಥವಾ ನಿಗೂಢ ಸಾವು ಪ್ರಕರಣ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಸಾಮಾಜಿಕ ವಲಯದಲ್ಲಿ ಮತ್ತೆ ಮತ್ತೆ ಚರ್ಚೆಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಕಾಣೆಯಾದ ದಿಗಂತನಿಗೋಸ್ಕರ ಮಿಡಿದಂತಹ ಹಿಂದುತ್ವದ ನಾಯಕರುಗಳು ಅಂದರೆ 4 ತಾಲೂಕುಗಳನ್ನು ಸೇರಿಸಿ ಅಲ್ಲಿನ MLAಗಳು ಸೇರಿ ಹೋರಾಟ ಮಾಡಿದಂತಹ ದಿವಸಗಳನ್ನು ನಾವು ಮರ್ತಿಲ್ಲ. ಆದರೆ ಸುಮಂತ್ನಿಗೋಸ್ಕರ ಒಬ್ಬನೇ ಒಬ್ಬ MLA ಇಲ್ಲಿ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ? ಕಣ್ಣು ಕಟ್ಟಿಗೋಸ್ಕರ ಸದನದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು ಹರೀಶ್ ಪೂಂಜಾ ಅವರು. ಆದರೆ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಯನ್ನು ಇವತ್ತು ಕೇಳಬೇಕಾದಂಥದ್ದು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ದಿವಸಗಳು ಕಳೆದಂತೆ ಸುಮಂತಿನ ನಿಗೂಢ ಸಾವು ಪ್ರಕರಣ ಮತ್ತೆ ಮತ್ತೆ ಹಲವು ಪ್ರಶ್ನೆಗಳನ್ನು ಇಲ್ಲಿ ಹುಟ್ಟು ಹಾಕ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಹೆಕ್ಕಿ ಪ್ರಶ್ನೆಗಳನ್ನು ಜನ ಕೇಳ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕೇಳಲ್ಪಟ್ಟಂತಹ ಪ್ರಶ್ನೆ ಅಂದರೆ ದಿಗಂತ್ ಕಾಣೆಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟು ಮತ್ತು ಈ ಒಂದು ಸುಮಂತ್ ಪ್ರಕರಣದ ಬಗ್ಗೆ ಹಿಂದುತ್ವ ನಾಯಕರುಗಳ ನಿಲುವೇನು ಎನ್ನುವುದರ ಬಗ್ಗೆ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಸುಮಂತ್ ಜನವರಿ 14ಕ್ಕೆ ಬೆಳಿಗ್ಗೆ ಕಾಣೆಯಾಗಿದ್ದ. ಮಾತ್ರ ಅಲ್ಲ, ಅದೇ ಸಮಯದಲ್ಲಿ ಆ ಒಂದು ಕೆರೆಯಿಂದ ಆತನ ಮೃತ ಶರೀರವನ್ನು ಮೇಲಕ್ಕೆತ್ತಲಾಗಿತ್ತು. ಎಲ್ಲರೂ ತಿಳಿದಿರುವಂತಹ ವಿಚಾರ. ಅದೇ ರೀತಿ ಕಳೆದ ವರ್ಷ 2025ರಲ್ಲಿ ದಿಗಂತ್ ಎನ್ನುವಂತಹ ವ್ಯಕ್ತಿ ಕೂಡ ಕಾಣೆಯಾಗಿದ್ದ. ಇದೇ ವರ್ಷ ಆರಂಭದಲ್ಲಿ ಅಂದರೆ ಫೆಬ್ರವರಿ 25ಕ್ಕೆ ಕಾಣೆಯಾಗಿದ್ದಂತಹ ಓರ್ವ ಬಾಲಕ ಅಂದರೆ ಈತ ದಿಗಂತ್. ಸೊ ಇಲ್ಲಿ ಮಂಗಳೂರಿನ ಫರಂಗಿಪೇಟೆ ಎನ್ನುವಂತಹ ಸ್ಥಳದಿಂದ ಕಾಣೆಯಾಗಿದ್ದ. ಹೇಳಿ ಕೇಳಿ ಅಲ್ಪಸಂಖ್ಯಾತ ಮುಸಲ್ಮಾನರೇ ಹೆಚ್ಚಾಗಿರುವಂತಹ ಒಂದು ಪ್ರದೇಶ. ಸೊ ಅಲ್ಲಿ BJP ನಾಯಕರುಗಳು ಟೊಂಕ ಕಟ್ಟಿ ಪ್ರತಿಭಟನೆ ಮಾಡಬೇಕು ಅಂತ 4 ಕಡೆಗಳಿಂದ ಬಂದರು. ಅಲ್ಲಿ ಗಾಂಜಾ ವ್ಯಸನಿಗಳಿದ್ದಾರೆ, ಸೊ ಅವರು ಇವರನ್ನು ಕಾಣೆ ಮಾಡಿರ್ಬೋದು, ಹಾಗೆ ಹೀಗೆ ಅಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದರು. ಸೊ ದಿಗಂತನ 10 ದಿವಸಗಳ ಆ ಒಂದು ಕಣ್ಮರೆ ಪ್ರಕರಣ ಏನಿತ್ತು ದೊಡ್ಡ ಮಟ್ಟದಲ್ಲಿ ಈ ಒಂದು ಕರಾವಳಿಯನ್ನೇ ಬೆಚ್ಚಿ ಬೀಳಿಸುವಂತಹ ಪ್ರಕರಣವಾಗಿ ಮಾರ್ಪಾಡಾಗುವುದರಲ್ಲಿತ್ತು. ಗ್ರಾಮಗಳಲ್ಲಿ ಹಿಂದುತ್ವದ ನಾಯಕರೆನಿಸಿಕೊಂಡವರು ಹೋರಾಟವನ್ನು ಹಮ್ಮಿಕೊಂಡ್ರು. ಸೊ ಏನು ಇವರು ಓರ್ವ ಹುಡುಗನಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾರಾ ಅಂತ ನಿಜವಾಗ್ಲೂ ಜನ ಹುಬ್ಬೇರಿಸುವಂತೆ ಮಾಡಿದರು. ಕೊನೆಗೆ ಆತ ಉಡುಪಿಯ ಯಾವುದೋ ಒಂದು ಸೂಪರ್ ಮಾರ್ಕೆಟಲ್ಲಿ ಆ ಒಂದು ಸೂಪರ್ ಮಾರ್ಕೆಟ್ನ ಮ್ಯಾನೇಜರಿಗೆ ಕಾಣಲ್ಪಟ್ಟಂಥ ಸಂದರ್ಭದಲ್ಲಿ ಅವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟು ಆತ ಅಲ್ಲಿ ಸಿಕ್ಕಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಕೊನೆಗೆ ಆತ ಎಕ್ಸಾಮನ್ನು ಬಯತು, ಆ ಒಂದು ರಿಸಲ್ಟನ್ನು ಬಯತು ಓಡಿ ಹೋಗಿದ್ದ ಅನ್ನುವಂತಹ ವಿಚಾರ ಅಲ್ಲಿ ಹೊರಗಡೆ ಬಂದಿತ್ತು, ಮಾಹಿತಿ ಲಭ್ಯ ಆಗಿತ್ತು. ಆತ ಹೋಗುವಂಥ ಸಂದರ್ಭದಲ್ಲಿ ತನ್ನ ಚಪ್ಪಲಿಯನ್ನು, ತನ್ನ ಬ್ಯಾಗನ್ನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಇಟ್ಟು ಓಡಿ ಹೋಗಿದ್ದ. ಅಂದರೆ ಒಂದು ರೀತಿಯಲ್ಲಿ ಮನೆಯವರ ಅಥವಾ ಈ ಒಂದು ಎಲ್ಲ ಪ್ರಶ್ನೆ ಉದ್ಭವ ಆಗುತ್ತೆ, ಎಲ್ಲರನ್ನ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿ ಆತ ಉಡುಪಿಗೆ ಪರಾರಿಯಾಗಿರುವಂಥದ್ದು. ಸೊ ಆ ಒಂದು ಸಂದರ್ಭ 10 ದಿವಸಗಳ ಕಾಲ ಆತನ ಕಣ್ಮರೆ ವಿಚಾರದಲ್ಲಿ BJP ನಾಯಕರುಗಳು ಎಲ್ಲ ಪ್ರತಿ ಗ್ರಾಮಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಆ ಒಂದು ಪ್ರತಿಭಟನೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಯಾವುದೇ ಹುಡುಗನಿಗೆ ಅನ್ಯಾಯ ಆದರೆ ಈ ಒಂದು ಪ್ರತಿಭಟನೆ ಮುಖಾಂತರ ಈ ಒಂದು ನಿವಾರಣೆ ಮಾಡ್ಬೋದು ಅಂತ ನಿಮಗೆ ಖಂಡಿತ ಗೊತ್ತಿದೆ. ಸೊ ಇದೇ ಒಂದು ಪ್ರಯತ್ನವನ್ನು ಯಾಕೆ ಸುಮಂತ್ ಪ್ರಕರಣದಲ್ಲಿ ಮಾಡ್ತಾ
ಇಲ್ಲ. ದಿಗಂತ್ ಪ್ರಕರಣ ಆಗಿ 2 ದಿವಸದಲ್ಲಿ ತಾವುಗಳು ಪ್ರತಿಭಟನೆಗೆ ಕರೆ ಕೊಟ್ರಿ. ಮಂಗಳೂರಿನ ಹೃದಯ ಭಾಗದಲ್ಲಿ ನಿಮ್ಮ ಪ್ರತಿಭಟನೆಗಳು ಆಗುತ್ತೆ. 4 ತಾಲೂಕುಗಳಿಂದ MLAಗಳು ಬರ್ತಾರೆ, ಹೋರಾಟಗಳನ್ನು ಇನ್ನೂ ಹೆಚ್ಚು ಪುಷ್ಟಿ ಕೊಡ್ತಾರೆ. ಅದೇ ಇಲ್ಲಿ ಸುಮಂತ್ ಗೇರುಕಟ್ಟೆಯ ಸಾಂಬೋಳ್ಯದ ಸುಮಂತನಿಗೆ ಆದಂತಹ ಇದೇ ಒಂದು ಅನ್ಯಾಯ. ಆತನನ್ನು ಕೂಡ ಕೊಲೆ ಮಾಡಲಾಗಿದೆ. ಆತ ಪ್ರಾರಂಭದಲ್ಲಿ ಇದೊಂದು ಸಹಜ ಸಾವು ಆಗಿರ್ಬೋದು, ಮೇ ಬಿ ಕಾಲು ಜಾರಿ ಈ ಒಂದು ಕೆರೆಯೊಳಗಡೆ ಬಿದ್ದಿರ್ಬೋದು ಅಂತ ಸಂಶಯ ಇದ್ರೂ ಕೂಡ ಅಂತಹ ಒಂದು ಪರಿಸ್ಥಿತಿಗಳು ಅಲ್ಲಿ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಕಾಲು ಜಾರಿ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗೋದು ಕಷ್ಟ ಇದೆ. ಸೊ ತಲೆಯ ಹಿಂಭಾಗಕ್ಕೆ ಬಲವಾದಂತಹ ಒಂದು ರೀತಿಯಲ್ಲಿ ಶಾರ್ಪ್ ಎಡ್ಜ್ನಿಂದ ಹೊಡೆದಂತಹ ಹೊಡೆತ ಕೂಡ ಇದೆ. ತಲೆ ಇಬ್ಬಾಗ ಆಗಿದೆ. ಸೊ ಇವೆಲ್ಲವನ್ನ ಪರಿಗಣಿಸಿಕೊಂಡು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದೊಂದು ಅಸಹಜ ಸಾವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಕೊಲೆ ಅಂತ ತೀರ್ಮಾನಕ್ಕೆ ಬರಲಾಯಿತು. ಆದರೂ ಕೂಡ ಯಾರು ಕೊಲೆ ಮಾಡಿರ್ಬೋದು, ಏನು ಎತ್ತ ಅನ್ನೋದರ ಬಗ್ಗೆ ಹಿಂದುತ್ವ ನಾಯಕರೆನಿಸಿಕೊಂಡವರಿಗೆ ಸ್ವಲ್ಪನಾದರೂ ಜವಾಬ್ದಾರಿ ಬೇಡವಾ ಅಂತ. ಸೊ ಈ ಒಂದು ವಿಚಾರದಲ್ಲಿ ಸುಮಂತನ ವಿಚಾರವಾಗಿ ನೋಡಿ, ಇಷ್ಟೆಲ್ಲ ಪ್ರಶ್ನೆಗಳು ಏಳುವಾಗ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು, ಆಮೇಲೆ ಸದನದಲ್ಲಿ ಹರೀಶ್ ಪೂಂಜಾ ಅವರು ಮಾತಾಡಿದ್ದು, ಅದು ಬಿಟ್ಟರೆ ಬೇರೆ ಯಾವುದೇ ಪ್ರಮುಖವಾಗಿ ಬೆಳವಣಿಗೆಗಳು ನಡೆದಿಲ್ಲ. ಯಾವುದೇ ಹೋರಾಟಗಳಿಲ್ಲ. ನೋಡಿ, ಬೇಡ ನೀವು ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿ, ಯಾವುದೇ ಧರ್ಮದ ವಿರುದ್ಧವಾಗಿ ಮಾತ್ರ ಹೋರಾಟ ಮಾಡೋದಕ್ಕೆ BJP ಶಾಸಕರು ಅಥವಾ ಸಂಸದರು ಅಥವಾ ಕಾರ್ಯಕರ್ತರು ಇರೋದಾ? ಖಂಡಿತವಾಗಿಯೂ ಅಲ್ಲ. ಈ ಒಂದು ವ್ಯವಸ್ಥೆಯ ಬಗ್ಗೆ ಹೋರಾಟ ಮಾಡಿ. ಸುಮಂತನಿಗೆ ನ್ಯಾಯ ಸಿಗದೆ ಇವಾಗ ಬರೋಬ್ಬರಿ 20 ದಿವಸಗಳು ಕಳೀತಾ ಹೋಯಿತು. ಸೊ ಈ ಒಂದು ವಿಚಾರದಲ್ಲಿ ಮಾತಾಡಿ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ, ಯಾವುದೇ ಕುರುಹುಗಳು ಯಾಕೆ ಸಿಗ್ತಾ ಇಲ್ಲ? ಫೈನಲ್ ಆಗಿ ಈ ಒಂದು ಬೆಳ್ತಂಗಡಿಯಲ್ಲಿ ಆಗ್ತಾ ಇರುವಂತಹ ಮಿಸ್ಟೇರಿಯಸ್ ವಿಚಾರಗಳು ಕೊನೆಗೂ ಸಿರಿ ರಿಪೋರ್ಟ್ ಆಗಬೇಕು ಅಂತ ನೀವು ಕೂಡ ಆಸೆ ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಬೇಕಾದಂಥದ್ದು. ನೋಡಿ, ಯಾವುದು ದಿಗಂತ್ ಕಾಣೆಯಾದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಜನ ಹುಬ್ಬೇರಿಸುವಂತಹ ಪ್ರತಿಭಟನೆಗಳನ್ನು BJP ಹಮ್ಮಿಕೊಂಡಿತ್ತು. ಸೊ ಇಲ್ಲಿ ನಕಲಿ ಹಿಂದುತ್ವವಾದಿಗಳು ಎನಿಸುವಂತಹ ನಾಯಕರುಗಳು ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದ ಹೆಜ್ಜೆಯನ್ನು ಹಾಕಿದರು. ನೋಡಿ, ಯಾವ ರೀತಿಯಲ್ಲಿ ಪರಂಗಿಪೇಟೆ ಎನ್ನುವಂತಹ ಪ್ರದೇಶವನ್ನು ಸೀಮಿತವಾಗಿಟ್ಟುಕೊಂಡು ಅಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರೇ ಹೆಚ್ಚಾಗಿದ್ದಾರೆ, ಅಲ್ಲಿ ಕೆಲವೊಂದು ನಾಯಕರುಗಳ ಹೆಸರುಗಳು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ ಅಂತ ಅವರಿಗೆ ಗೊತ್ತಿದೆ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಏನೋ ಒಂದು ಅನ್ಯಾಯ ಇವರಿಂದನೇ ಆಗಿದೆ ಅಂತ ಸ್ವತಃ ಊಹಿಸಿಕೊಂಡು ಹೋರಾಟವನ್ನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ಸುಮಂತ್ ಗೇರುಕಟ್ಟೆಯವ, ಸಾಂಬೋಳ್ಯದವ, ಅಲ್ಲಿ ಹೇಳಿ ಕೇಳಿ ದೇವಸ್ಥಾನಗಳು ಅದು ಇದು ಜಾತ್ರೋತ್ಸವಗಳು ನಡೆಯುವಂತಹ ಪ್ರದೇಶ. ಸೊ ಅಲ್ಲಿ ಹೋಗಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ಅವರಿಗೆ ಜ್ಞಾನ ಇದೆ. ಅದಕ್ಕೆ ಸುಮಂತ್ ಕೇಸಲ್ಲಿ ತಲೆ ಹಾಕ್ತಾ ಇಲ್ಲ. ಇನ್ನಾದರೂ ನೋಡಿ, 20 ದಿವಸಗಳಾಯಿತು, ಹರೀಶ್ ಪೂಂಜಾ ಬಿಟ್ಟರೆ ಬೇರೆ ಯಾವನೇ ಒಬ್ಬ ದೊಣ್ಣೆ ನಾಯಕನು ಈ ಒಂದು ವಿಚಾರದಲ್ಲಿ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ? ಬಹಿರಂಗವಾಗಿ ನಿಮ್ಮ ಪ್ರತಿಕ್ರಿಯೆಗಳು ಯಾಕಿಲ್ಲ? ಇಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಲೋಪದೋಷಗಳಾಗ್ತಾ ಇದೆ, ಅಥವಾ ಈ ಒಂದು ಪ್ರಕರಣದ ತನಿಖೆ ಕುಂಠಿತ ಆಗ್ತಾ ಇದೆ, ಏನಾದರೂ SIT ತನಿಖೆ ಮಾಡಿ ಅಥವಾ CID ತನಿಖೆ ಮಾಡಿ ಆದೇಶ ಕೊಡಿ ಅಂತ ಹೋರಾಟ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಹುಡುಗ ಸುಮ್ಮನೆ ಸಿಕ್ಕಿಲ್ಲ, ಆತ ಸುಮ್ಮನೆ ಹೋಗಿ ಅಲ್ಲಿ ಸತ್ತು ಬಿದ್ದದ್ದಲ್ಲ, ಆತನನ್ನು ವ್ಯವಸ್ಥಿತವಾಗಿ ಕೊಲೆ ಮಾಡಲಾಗಿದೆ. ಅದು ಯಾರೇ ಆಗಿದ್ರು, ಇನ್ನು ಕುಟುಂಬಸ್ಥರಿಂದ ಕೆಲವೊಂದು ಮಾಹಿತಿಗಳು ಕೇಳುವ ಪ್ರಕಾರ ಕುಟುಂಬಸ್ಥರಿಂದ ಆಗಿದೆ ಅಥವಾ ಹೊರಗಡೆಯಿಂದ ಆಗಿದೆ, ಇನ್ನು ಏನೋ ಬಿಹಾರಿಗಳು ಅಲ್ಲಿ ವಾಸವಿದ್ರು ಅಥವಾ ಏನೇ ಆಯಾಮಗಳಿದ್ರು, ಏನೇ ಕಾರಣಗಳಿದ್ರು, ಅವೆಲ್ಲವನ್ನ ನೋಡಿ ಕೂಲಂಕುಷವಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿ, ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಮಾಡಿ, ಕಾನೂನಾತ್ಮಕವಾಗಿ ಅವರಿಗೂ ಬಿಸಿ ಮುಟ್ಲಿ, ಹೋರಾಟಗಳು ಮಾಡಿ. ಸುಮಂತ್ ಸುಮ್ಮನೆ ಸಿಕ್ಕೋದಿಲ್ಲ. ಆತ ಕೂಡ ಓರ್ವ ಒಂದು ರೀತಿಯಲ್ಲಿ ಫ್ಯೂಚರಲ್ಲಿ ವಿಜ್ಞಾನಿ ಆಗಬೇಕಾಗಿದ್ದವ. ಆತನ ಕೆಲವೊಂದು ಚಲನವಲನಗಳನ್ನು ನೋಡಿದರೆ ನಿಜಕ್ಕೂ ಈ ಒಂದು ಪ್ರಾಯದಲ್ಲಿ 14 ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಖ್ಯಾತಿಯನ್ನು ಪಡ್ಕೊಳ್ತಾನೆ. ಆತ ಮಾಡ್ತಾ ಇದ್ದಂತಹ ಪ್ರಾಜೆಕ್ಟ್ ವರ್ಕ್ಗಳು, ಕಸದಿಂದ ರಸ ಅನ್ನುವಂತಹ ವಿಚಾರಗಳು, ಆತ ಮಾಡ್ತಾ ಇದ್ದಂತಹ ಕೆಲವೊಂದು ವೈವಿಧ್ಯತೆಗಳು, ಇವೆಲ್ಲವನ್ನು ನೋಡಿದರೆ ಯಾರೋ ಒಂದು ರೀತಿಯಲ್ಲಿ ಜಲಸ್ನಿಂದ ಆತನನ್ನು ಮುಗಿಸಿರ್ಬೋದಾ, ಅಥವಾ ಆತನ ಸ್ನೇಹಿತರೇ ಏನಾದರೂ ಮಾಡಿರ್ಬೋದಾ, ಅಥವಾ ಕುಟುಂಬಸ್ಥರಿಂದಲೇ ಏನಾದರೂ ಅನಾಹುತಗಳು ನಡೆದಿರ್ಬೋದಾ, ಅಥವಾ ಬೇರೆ ಏನಾದರೂ ಕಳ್ಳರ ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು, ಇನ್ನು ಕಾಡು ಪ್ರಾಣಿಗಳ ವಿಚಾರಗಳು ಪ್ರಸ್ತಾಪ ಆಗ್ತಾ ಇತ್ತು. ಎಲ್ಲವೂ ಇದೆ, ಆದರೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ಇಲ್ಲಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ, ಇಲ್ಲಿ ನಕಲಿ ಹಿಂದುತ್ವಧಾರಿಗಳು ಅಂತ ನಾಯಕ ಪಟ್ಟವನ್ನು ಗಳಿಸಿಕೊಂಡು ಯಾವುದೋ ಒಂದು ಧರ್ಮದ ವಿರುದ್ಧವಾಗಿ ಪಿತೂರಿ ನಡೆಸುವಂತಹ ಸಂದರ್ಭದಲ್ಲಿ ಹೋರಾಟಗಳು, ಪ್ರತಿಭಟನೆಗಳು ಮಾಡೋದಕ್ಕೆ ಮುಂದೆ ಬರುವಂತಹ ವ್ಯಕ್ತಿಗಳನ್ನು ಮಾತ್ರ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕೆ ಸುಮಂತ್ ಕೇಸಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇಲ್ಲ?
ಇದು ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಅಲ್ಲ, ಇಡೀ ಸಮಾಜದ ಸಾರ್ವಜನಿಕರ ಧ್ವನಿಯಾಗಿ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ನೀವು ಉತ್ತರಿಸಲೇಬೇಕು ಅಥವಾ ಮುಂದಿನ ದಿವಸಗಳಲ್ಲಿ ಹೋರಾಟಗಳನ್ನು ಮಾಡಲೇಬೇಕು. ತನಿಖೆ ಯಾಕೆ ಕುಂಠಿತ ಆಗ್ತಾ ಇದೆ ಅಥವಾ ಯಾವುದೇ ಕುರುಹುಗಳು ಲಭ್ಯವಾಗದಿರೋದಕ್ಕೆ ಕಾರಣಗಳೇನು? ಸೊ ಇವೆಲ್ಲದರ ಹಿಂದೆ ಸಿ ರಿಪೋರ್ಟ್ ದಾಖಲಿಸಿ ಇದನ್ನು ವ್ಯವಸ್ಥಿತವಾಗಿ ಮುಗಿಸುವಂತಹ ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ? ಕಾನೂನಾತ್ಮಕವಾಗಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿ. ನೋಡಿ, ನೀವು ನಿನ್ನೆ ಸದನದಲ್ಲಿ ಕೇಳಿದಂತಹ ಪ್ರಶ್ನೆ ಎಷ್ಟು ಶಾಂತವಾಗಿತ್ತು ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಮನವಿ, ಪ್ಲೀಸ್ ದಯವಿಟ್ಟು ಅಂತ ಹೇಳುವ ರೀತಿಯಲ್ಲಿತ್ತು. ಆದರೆ ಇದು ಬೇರೆ ಯಾವುದಾದ್ರೂ ಒಂದು ಧರ್ಮದ ವಿಚಾರಗಳು, ಸಣ್ಣ ಕುರುಹುಗಳು ನಿಮಗೆ ಸಿಕ್ಕಿದರೆ ನಿಮ್ಮ ಧಾಟಿ, ನಿಮ್ಮ ಆ ಒಂದು ಧ್ವನಿಯ ರೀತಿ, ಶೈಲಿಗಳು ಯಾವ ರೀತಿಯಲ್ಲಿ ಬದಲಾಗ್ತಾ ಇತ್ತು ಎನ್ನುವುದನ್ನು ಇವತ್ತು ಸಮಾಜ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನೀವೊಂದು ಧರ್ಮದ ವಿರುದ್ಧವಾಗಿ ಮಾತಾಡುವಾಗ ನಿಮ್ಮ ಶೈಲಿಗಳು, ಹಾವಭಾವಗಳು ಯಾಕೆ ಸುಮಂತ್ ಪ್ರಕರಣದಲ್ಲಿ ಬರ್ತಾ ಇಲ್ಲ? ಯಾರೇ ಆಗಿರಲಿ, ಯಾವುದೇ ಧರ್ಮದವ ಈ ಒಂದು ಕೊಲೆ ಮಾಡಿರಲಿ, ಆದರೆ ನಿಮ್ಮ ಆ ಒಂದು ಪ್ರಶ್ನೆ ಇಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಇವತ್ತು ನಾವು ಕೇಳ್ತಾ ಇರುವಂಥದ್ದು. ಉತ್ತರಿಸಬೇಕಾದದ್ದು ನೀವುಗಳು. ಅಂದರೆ ಇಲ್ಲಿ ಯಾರನ್ನ, ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ ಕೇಳಿಸ್ಕೊಳ್ತಾ ಇರುವಂತಹ ಈ ಒಂದು ನಾಯಕರಿಗೆ ಗೊತ್ತೇ ಇದೆ. ಅವರಿಗೋಸ್ಕರ ಮಾತ್ರ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.